ಇಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಟ್ಟೆಕೆರೆ ಗ್ರಾಮದಲ್ಲಿ ಸುಮಾರು 20 ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರನ್ನು ನೀಡದೆ ವಿಚಾರಿಸಿದರೆ ಅಧಿಕಾರಿಗಳು ಉಡಾಫಿ ಉತ್ತರ ನೀಡುತ್ತಿದ್ದಾರೆಂದು ನೆಟ್ಟೆಕೆರೆ ಗ್ರಾಮದಲ್ಲಿ ಮಹಿಳೆಯರು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಯಾವುದೇ ರೀತಿಯೂ ಕೂಡ ನಮಗೆ ಪಿಡಿಒಗಾಗಲಿ ಸೆಕ್ರೆಟರಿ ಆಗಲಿ ಹೇಳಿರೋ ಅವ್ರು ನಮಗೆ ಗಮನಿಸ್ತಾ ಇಲ್ಲ. ನಾವು ಈಗ ಇದೇ ಥರ ಮಾಡಿದರೆ ನಾಳೆ ತಾಲೂಕು ಆಫೀಸ್ ಮುಂದೆ ಹೋಗಿ ಧರಣಿ ಮಾಡಬೇಕಾಗುತ್ತೆ. ಈ ವೇಳೆ ಮಾತನಾಡಿದ ಗ್ರಾಮದ ಮಹಿಳೆ ಲಕ್ಷ್ಮಿ, ತಮ್ಮ ಗ್ರಾಮದಲ್ಲಿ ಕೆಳಹಟ್ಟಿಯಲ್ಲಿ ಸಮರ್ಪಕವಾಗಿ ನೀರನ್ನು ಬಿಡುತ್ತಾರೆ. ಆದರೆ ನಮ್ಮ ಮೇಲಿನ ಹಟ್ಟಿಗೆ 15 ದಿನಕ್ಕೊಮ್ಮೆ ನೀರು ಬಿಡುತ್ತಾರೆ. ಅದು ಸಹ ನೀರಿನಲ್ಲಿ ಹುಳು ಹಾಗೂ ಕೆಸರು ಮಿಶ್ರಿತ ನೀರು ಬಿಡುತ್ತಾರೆ. ನಾವು ಬದುಕುವುದಾದರೂ ಹೇಗೆ? ಅದರಲ್ಲೂ ಸಹ ತಿಂಗಳಿಗೊಮ್ಮೆ ನಮಗೆ ಕುಡಿಯಲು ನೀರಿಲ್ಲದೆ ಬೇರೆಯವರ ಮನೆಯಿಂದ ನೀರು ತರುವ ಪರಿಸ್ಥಿತಿ ಉಂಟಾಗಿದೆ. ಅಲ್ಲದೆ ಈಗಾಗಲೇ ಚಿಕನ್ ಗುನ್ಯಾ ಹಾಗೂ ಡೆಂಗ್ಯೂ ರೋಗಗಳು ಹೆಚ್ಚಿದ್ದು, ನಮ್ಮ ಊರಿನಲ್ಲಿ ಆಶಾ ಕಾರ್ಯಕರ್ತರು ಬಂದು ಇಂತಹ ನೀರನ್ನು ಹೇಗೆ ಬಳಸುತ್ತಿದ್ದೀರಿ ಎಂಬುದನ್ನು ಹೊರಗೆ ಚೆಲ್ಲುತ್ತಾರೆ. ಇದರ ಬಗ್ಗೆ ಅಧಿಕಾರಿಗಳ ಬಳಿ ನಮ್ಮ ಸಮಸ್ಯೆ ಹೇಳಿದರೆ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ವಾರಕ್ಕೊಮ್ಮೆ ನೀರು ಕೊಟ್ಟು ಸಹಾಯದ ಹಣ ಕೊಟ್ಟರೆ ಅವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ. ನಾವೆಲ್ಲರೂ ಕೂಲಿ ಕಾರ್ಮಿಕರಾಗಿದ್ದು ಬರೀ ನೀರಿಗಾಗಿ ಹೋರಾಟ ಮಾಡುತ್ತಾ ಕೂತರೆ ನಮ್ಮ ಜೀವನ ಹೇಗೆ ಸಾಗುತ್ತದೆ? ಕೂಡಲೇ ನಮಗೆ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಮನವಿ ಮಾಡಿದರು. ಗ್ರಾಮಸ್ಥರಾದ ಕೃಷ್ಣಮೂರ್ತಿ ಹಾಗೂ ಮೂಗಪ್ಪ ಮಾತನಾಡಿ, ತಿಂಗಳಿಗೊಮ್ಮೆ ಕುಡಿಯುವ ನೀರನ್ನು ಸಮರ್ಪಕವಾಗಿ ಬಿಡುತ್ತಿಲ್ಲ. ನಮ್ಮ ಗ್ರಾಮದ ಬಳಿ ನೀರಿಗೆ ವ್ಯವಸ್ಥೆ ಇದ್ದರೂ ನಮಗೆ ಕೊಳಚೆ ನೀರನ್ನು ಬಿಡುತ್ತಿದ್ದಾರೆ. ನಮ್ಮ ಗ್ರಾಮದಲ್ಲಿ ವೃದ್ಧರು ಹಾಗೂ ಮಕ್ಕಳೇ ಹೆಚ್ಚಿದ್ದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಈ ನೀರನ್ನು ಉಪಯೋಗಿಸುವುದರಿಂದ ನಮ್ಮ ಗ್ರಾಮದ ಜನರು ಕಾಯಿಲೆಗೆ ತುತ್ತಾಗುತ್ತಿದ್ದು, ಅವರು ದುಡಿದ ಹಣವೆಲ್ಲ ಆಸ್ಪತ್ರೆಗೆ ಸುರಿಯುತ್ತಿದ್ದಾರೆ. ಇಲ್ಲಿ ನೀರು ಬಿಡುವ ಸಹಾಯಕರನ್ನು ಕೇಳಿದರೆ ಇಲ್ಲಿ ನಮ್ಮನೆಯಿಂದ ನೀರು ತಂದು ಕೊಡಬೇಕಾ ಎಂದು ಉಡಾಫಿ ಉತ್ತರ ನೀಡುತ್ತಾರೆ. ಕೆಲವರು ಕುಡಿಯುವ ನೀರನ್ನು ಸಹ ಬಿಡದೆ ನಮಗೆ ಸತಾಯಿಸುತ್ತಿದ್ದು, ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಅದು ಮೂಲೆ ಕಸವಾಗಿದೆ. ನಾವೆಲ್ಲರೂ ಸೇರಿ ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ನೀಡದಿದ್ದರೆ ತಾಲೂಕು ಪಂಚಾಯಿತಿ ಭಾಗ ಉಗ್ರವಾಗಿ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಯೋಗೇಶ್, ಬಲರಾಮ್, ಪ್ರಕಾಶ್, ದೇವರಾಜ್, ಗೋವಿಂದರಾಜ್, ಜ್ಯೋತಿ, ಪುಟ್ಟಲಕ್ಷ್ಮಿ, ಮಂಜುಳಾ, ಕುಮಾರಿ, ಸಾಕಮ್ಮ ಇತರರು ಹಾಜರಿದ್ದರು. ಡೆಂಗ್ಯೂ ಜ್ವರ ಹೆಚ್ಚಾಗಿದೆ. ನೀರು ನೋಡಿದ್ರೆ ನಮಗೆ ಇಲ್ಲಿ ಕಡ್ಡಾಯವಾಗಿ ನೀರು ಬಿಡ್ತಲೇ ಇಲ್ಲ. ಕನಿಷ್ಠ 6 ತಿಂಗಳ ಮೇಲಾಗಿದೆ ನಮಗೆ ನೀರು ಬಿಟ್ಟು. ನಾವು ಹೋಗಿ ಎಲ್ಲೋ ನೀರು ಬಿಟ್ಟಿರೋ ಜಾಗದಲ್ಲಿ ಬಂದು ನೀರು ಹಿಡಿಯೋದು, ಎಲ್ಲೋ ನೀರು ಬಿಟ್ಟಿರೋ ಜಾಗದಲ್ಲಿ ಹೋಗಿ ನೀರು ಹಿಡಿಯೋಂಥದ್ದು. ಆಮೇಲೆ ನಾವು ನೀರು ಹಿಡಿಯೋ ಜಾಗಕ್ಕೆ ಹೋದರೂ ಕೂಡ ಅವರು ನಲ್ಲಿ ಅಳವಡಿಸಿದರು. ನಮಗೆ ನೀರು ಹಿಡಿಯೋಕೆ ಹೋದರೆ ಗಲಾಟೆ ಘೋಷಣೆ ಮಾಡ್ತಾರೆ, ನಿಮ್ಮ ಮನೆಗಳು ತಾವು ನಲ್ಲಿ ಇಲ್ವಾ, ನೀವ್ಯಾಕೆ ಇಲ್ಲಿ ಬರ್ತೀರಾ ಅಂತ. ಇದು ಯಾವುದೇ ರೀತಿಯೂ ಕೂಡ ಪಂಚಾಯತಿ ಅಧಿಕಾರಿಗಳು ಗಮನಿಸ್ತಾ ಇಲ್ಲ.